ರಾಚೋಟೇಶ್ವರ ಶ್ರೀಗಳು 33 ದಿನಗಳ ಒಂದು ಅನುಷ್ಠಾನ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಅವರು 33ನೇ ದಿನ ಅಂತ್ಯ ಆದಾಗ ಅವರ ಭಕ್ತಾದಿಗಳು ಹಾಗೂ ಆಡಳಿತ ಮಂಡಳಿಯವರು ಕರ್ಕೊಂಡ್ಬಂದಾಗ ಅವರ ಸ್ಥಿತಿಯನ್ನು ನೋಡಿದಾಗ ಅತ್ಯಂತ ಒಂದು ನಾವೇನು ನಿತ್ರಾಣ ಪರಿಸ್ಥಿತಿ ಅಂತೀವಲ್ಲ, ಡಿಹೈಡ್ರೇಷನ್ ಅಂತ ಏನು ಕರಿತೀವಲ್ಲ, ಅಂಥ ಪರಿಸ್ಥಿತಿ ಇತ್ತು. ಆವಾಗ ಅವ್ರಿಗೆ ಹೆಚ್ಚಿನ ಒಂದು ನೀರಿನ ಅಂಶದ ಒಂದು ಕೊರತೆ ಕಂಡು ಬಂತು. ಆ ಮಟ್ಟಿಗೆ ಅವಕ್ಕೆ ನಾವು ನೀರಿನ ಅಂಶವನ್ನು ಕೊಡ್ತಾ ಬಂದಾಗ ಅವ್ರ ಚೇತರಿಕೆ ಕಾಣ್ತಾ ಬಂತು ಅವ್ರ ದೇಹದಲ್ಲಿ. ಅದರಂಗೆ ಅವರು ಚೆನ್ನಾಗಿ ಚಿಕಿತ್ಸೆಗೆ ಒಂದು ರಿಸಲ್ಟ್ಸನ್ನು ಕೊಡ್ತಾ ಅವ್ರ ದೇಹ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತು. ಹಾಗೆ 2-3 ದಿನದಲ್ಲೇ ಅವರು ಚೇತರಿಕೆ ಕಂಡರು. ಪೂರ್ಣವಾಗಿ ತಾವಾಗಿ ಕೂಡುವಂಥದ್ದು, ಅವರಾಗಲೇ ನಡೆಯುವಂಥ ಒಂದು ಶಕ್ತಿ ಕೂಡ ಅವರು ಕಂಡುಕೊಂಡು ಆರೋಗ್ಯ ಸ್ಥಿತಿಯಿಂದ ಅವರು ನಮ್ಮ ಆಸ್ಪತ್ರೆಯಿಂದ ಅವರು ಹೋದರು. ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಾವು ಚಿಕಿತ್ಸೆ ನೀಡಿದ್ದು ಕೇವಲ ಅವ್ರ ನೀರಿನ ಅಂಶ ಮತ್ತು ಅವ್ರಿಗೆ ಬೇಕಾದಂಥ ಒಂದು ಮೂಲ ನ್ಯೂಟ್ರಿಷನ್ ಸಪೋರ್ಟ್ ಅಂತೀವಲ್ಲ, ಆ ಥರ ಅಷ್ಟೇ ಕೊಟ್ಟಿರೋವಂಥದ್ದು. ಆದರೆ ಅವರ ದೇಹದಲ್ಲಿ ಒಳಗಿರುವಂಥ ಒಂದು ಶಕ್ತಿ ಏನೈತಲ್ಲ, ಅದು ಅವ್ರಿಗೆ ಸಂಪೂರ್ಣವಾಗಿ ಸಹಕರಿಸಿದ್ರಿಂದ ಪ್ರಾಯಶಃ ವೈದ್ಯ ಲೋಕದಾಗ ನಾವೇನಂತೀವಿ, ಈ ನೀರು ಇರಲಾರ್ದೇ ಬದುಕೋದು ಕಷ್ಟ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಮೆಟಬಾಲಿಕ್ಕಿಗೆ ನೀರು ಅಂಶ ಬೇಕೇ ಬೇಕು. ಅವರು ಒಂದು ಯೋಗ ಶಕ್ತಿ ಇದೆ ಅವರಲ್ಲಿ. ಆ ಯೋಗ ಶಕ್ತಿಯಿಂದ ಆ ಬೇಸಲ್ ಮೆಟಬಾಲಿಕ್ ರೇಟನ್ನೇ ಅವರು ಅತ್ಯಂತ ಕಡಿಮೆಗೆ ಇಳಿಸಿಬಿಡ್ತಾರೆ. ಪ್ರಾಯಶಃ ನಾವು ಚರ್ಚೆ ಮಾಡುವಾಗ ಬೇಸಲ್ ಮೆಟಬಾಲಿಕ್ ರೇಟನ್ನು ಅವರು ಶೂನ್ಯಕ್ಕೆ ಇಳಿಸ್ತಾರೇನು ಅನ್ನೋ ಒಂದು ಮಟ್ಟಿಗೆ ಅದು ಅವರು ಬೇರೆ ಬೇರೆ ಚಕ್ರಗಳಿಗೆ ತಮ್ಮ ಯೋಗ ಶಕ್ತಿಯನ್ನು ಏರಿಸೋದಾಗಲಿ ಅಂತ ಅವರು ಬೇರೆ ನಮ್ಮ ಬಂದಂಥ ಸ್ವಾಮೀಜಿಗಳು ಅದನ್ನು ವಿವರಿಸಿದಾಗ ನಮಗೆ ಅರ್ಥ ಆಯಿತು. ಅವರು ನಾಡಿ ಚಕ್ರವನ್ನು ತಮ್ಮ ಮಸ್ತಿಷ್ಕಕ್ಕೆ ಏರಿಸಿದಾಗ 18 ತಾಸುಗಳ ಕಾಲ ಅವರು ಉಸಿರಾಟನ ಕೂಡ ನಿಲ್ಲಿಸ್ತಾರೆ ಅನ್ನೋದು ನಾನು ಕೇಳ್ಪಟ್ಟೆ. ಆ ರೀತಿಯಾದಂಥ ಸ್ಥಿತಿಗೆ ಹೋದಾಗ ಅವ್ರದ್ದು ಬೇಸಕ್ ಮೆಟಬಾಲಿಕ್ ರೇಟ್ ಅಂತೀವಲ್ಲ, 0 ಆಗಿಬಿಟ್ರೆ ಅವ್ರಿಗೇನೂ ಅವಶ್ಯಕತೆನೇ ಬೀಳೋದಿಲ್ಲ. ಅಂಥ ಒಂದು ಗಾಢವಾದಂಥ ಒಂದು ಯೋಗ ಶಕ್ತಿಯನ್ನು ಅವ್ರು ಪಡೆದಿದ್ದಾರೆ. ಪ್ರಾಯಶಃ ಆ ಯೋಗ ಶಕ್ತಿಯಿಂದ ಅವ್ರಿಗೆಲ್ಲ ಒಳ್ಳೆಯದಾಯಿತು ಅನಿಸುತ್ತೆ. ಹಾಗಾಗಿ ಅವ್ರಿಗೆ ನಾವೇನು ಭಾಳ ಚಿಕಿತ್ಸೆ ಕೊಡೋ ಅವಶ್ಯಕತೆನೇ ಬೀಳಲಿಲ್ಲ. ಕೇವಲವಾಗಿ ಒಂದು ನೀರಿನ ಒಂದು ಅಂದ್ರೇನು ಅವ್ರ ಡಿಹೈಡ್ರೇಷನನ್ನು ಕರೆಕ್ಷನ್ ಮಾಡಿದ ತಕ್ಷಣ ಅವರ ಮೂತ್ರಪಿಂಡಗಳಾಗಲಿ ದೇಹದಲ್ಲಿ ಎಲ್ಲ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ಸ್ಪಂದನೆ ಮಾಡಿ ನಂತರ ಅವರು 3-4 ದಿನದಲ್ಲೇ ಅವರಾಗಲೇ ಆಹಾರ ಸೇವನೆಯನ್ನು ಮಾಡೋಕ್ಕಾಯ್ತು. ನಮ್ಮ ಮತ್ತು ಆಮೇಲೆ ಅವ್ರನ್ನ ಅಬ್ಸರ್ವೇಷನ್ಗೆ ಒಂದು 4-5 ದಿನ ಇಟ್ಕೊಂಡ್ವಿ. ಓಕೆ, 1 ವಾರ ಆದ ತಕ್ಷಣ ಅವರು ನಮ್ಮಿಂದ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಹೊರಟು ಅವ್ರು ತಮ್ಮ ಮಠವನ್ನು ಸೇರಿದರು. ನಂತರ ಮಠ ಸೇರಿದ ನಂತರೂ ಅವರಲ್ಲಿ ಭೇಟಿ ಮಾಡಿದಾಗ ಭಾಳ ಚೇತರಿಕೆಯಿಂದ ಕೆಲಸವನ್ನು ಮಾಡ್ತಾಯಿದ್ದು ನೋಡಿದ್ವಿ ನಾವು. ಅಲ್ಲಿ ಕೂಡ ಅಲ್ಲಿ ಮಠಕ್ಕೂ ಕೂಡ ಭೇಟಿ ಕೊಟ್ಟು ಅವ್ರನ್ನ ನೋಡಿದಾಗ ಅತ್ಯಂತ ಒಂದು ಕ್ರಿಯಾಶೀಲವಾಗಿ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡೋದಾಗಲಿ ಹೇಳೋದಾಗಲಿ ಅದನ್ನು ಕೂಡ ಗಮನಿಸಿದ್ವಿ. ನಂತರ ಅವರು ಉಳುವಿಗೆ ಹೋಗ್ತೀನಿ ಅಂದಾಗ ನಾವು ಕೂಡ ಬೇಡ್ರಿ ಸ್ವಾಮೀಜಿ ಇನ್ನೊಂದು ಸ್ವಲ್ಪ ತಾವು ವಿಶ್ರಾಂತಿ ತೊಗೊಳ್ರಿ ಅಂತ ನಾನು ಸಲಹೆ ಮಾಡಿದೆ. ಆದರೆ ಹಠವಾದಿ ಇದ್ದಾರೆ ನಮ್ಮ ಸ್ವಾಮೀಜಿಗಳು, ಛಲವಾದಿ. ಆ ಹಠವನ್ನು ಹಿಡ್ಕೊಂಡು ಅವರು ಆ ಉಳುವಿ ಯಾತ್ರೆನೂ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡಿ ಈಗಾಗಲೇ ಅದರಲ್ಲೂ ಯಶಸ್ಸನ್ನು ಆಲ್ಮೋಸ್ಟ್ ಕಂಡ್ಕೊಂಡ್ಬಿಡ್ತಾರೆ ಅವರು. ಅಂಥ ಒಬ್ಬ ಮಹಾನ್ ಯೋಗಿಯನ್ನು ನಾವು ಪಡೆದಿದ್ವಿ. ನಮ್ಮ ಭಾಗ್ಯದಾಗಿದ್ದಾರೆ, ನಮ್ಮ ಸುತ್ತಮುತ್ತಲೇ ಇದ್ದಾರೆ ಅನ್ನೋದು ನಮ್ಗೆ ಕಲ್ಪನೆ ಇರಲಿಲ್ಲ. ಅದನ್ನು ನೋಡಿದಾಗ ವೈದ್ಯಕೀಯ ಒಂದು ಮಂಡಳಿಗೂ ಒಂದು ವಿಸ್ಮಯನೇ ಇದು. ನಾವು ಅನಿಸುತ್ತೆ ನಾವು ಆಹಾರ ನೀರು ನಾವು ಕೆಲವ್ರು ಬಿಡೋಕ್ಕೆ ಒಂದು 24 ತಾಸು ಬಿಟ್ಟರೆ ಎಷ್ಟೋ ಒದ್ದಾಡ್ತೀವಿ. ಅಂಥದ್ದು 3-4 ದಿನ ಬಿಟ್ಟಂಥವ್ರನ್ನ ನೋಡೋದೇ ಇಲ್ಲ ನಾನು. ಈಗ ಇದು 33 ದಿನ ಅಂತ ಕೇಳಿದಾಗ ನನಗದು ವಿಸ್ಮಯನ ಅನಿಸ್ತು. ನಾವು ಕೂಡ ಆಮೇಲೆ ಎಲ್ಲ ಪುಸ್ತಕಗಳನ್ನು ತಿರುವಾಕೋದಾಗಲಿ ಗೂಗಲ್ ಸರ್ಚ್ ಮಾಡೋದಾಗಲಿ ಎಲ್ಲ ಮಾಡಿದ್ರು ಕೂಡ ಎಲ್ಲ ಮೆಡಿಕಲ್ ಎವಿಡೆನ್ಸ್ ಏನು ಹೇಳುತ್ತೆ, ಕೇವಲ ಅಂದರೆ 3 ಊಟ ಬಿಟ್ಟಿರ್ಬೋದು, ಒಂದು 3-6 ವಾರ ಅಥವಾ 8 ವಾರ ಇದ್ದದ್ದನ್ನು ಹೇಳ್ತದೆ ಲೇಖನಗಳು. ಆದರೆ ಈ ನೀರನ್ನು ಬಿಟ್ಟಿರೋದೈತಲ್ಲ, ಅದು ಅತ್ಯಂತ ಕಠಿಣವಾದದ್ದು. ಅದಕ್ಕೆ ಒಂದು ಯೋಗ ಶಕ್ತಿನೇ ಬೇಕು. ಪ್ರಾಯಶಃ ನಾವು ನಮ್ಮ ದೇಶದಲ್ಲಿರುವಂಥ ವಿವಿಧ ಶಕ್ತಿಗಳ ಬಗ್ಗೆ ನಮಗೆ ಪರಿಚಯ ಇಲ್ಲ. ನಾವು ವೈದ್ಯಕೀಯ ಲೋಕಕ್ಕೆ ನಾವು ಸುಮ್ಮನೆ ಪಾಶ್ಚಿಮಾತ್ಯ ವೈದ್ಯಕೀಯ ಲೋಕ ನಂಬ್ಕೊಂಡು ಹೊಂಟೀವಿ. ನಮ್ಮಲ್ಲಿರುವಂಥ ಶಕ್ತಿಯನ್ನು ನಾವು ಭಾಳ ಅಧ್ಯಯನ ಮಾಡೋ ಅವಶ್ಯಕತೆ ಇದೆ. ಪ್ರಾಯಶಃ ನಮ್ಮ ಗುರುಗಳಿಂದ ನಾವು ಕಲಿತ್ಬೇಕಾಗಿದೆ. ಅಂತ ಸಾಕಷ್ಟು ವಿಷಯಗಳು ವಿಜ್ಞಾನಗಳು ನಮ್ಮಲ್ಲಿ ಇದ್ದಾವೆ, ಅವು ನಮ್ಗೆ ಕಳ್ಕೊಂಬಿಟ್ಟಿದ್ದೀವಿ. ದಯವಿಟ್ಟು ಅದರ ಬಗ್ಗೆ ಎಲ್ಲರೂ ಕೂಡ ಒಂದು ಎಚ್ಚರಿಕೆಯಿಂದ ಅದನ್ನು ಅಧ್ಯಯನ ಮಾಡಿ ನಮಗೆ ಮುಟ್ಟಿಸುವಂಥ ಶಕ್ತಿಯನ್ನು ಕೊಟ್ಟರೆ ಪ್ರಾಯಶಃ ಹಿಂದಕ್ಕೆ ನಾವು ಎಂತೆಂಥ ಚಿಕಿತ್ಸೆಗಳನ್ನು ಮಾಡ್ತಿದ್ರು ಅಂತ ಕೇಳ್ತೀವಿ. ಆದರೆ ಅದ್ರ ಬಗ್ಗೆ ಯಾವುದೇ ಲೇಖನಗಳು ಯಾವುದೂ ಸಿಗ್ತಾಯಿಲ್ಲ. ನಮ್ಮ ಆಯುರ್ವೇದದಲ್ಲಿರುವಂಥ ಶಕ್ತಿನೂ ಕೂಡ ನಾವು ಅರ್ಥಕೋಬೇಕಾಗತ್ತೆ. ಹೀಗಾಗಿ ಒಂದು ಒಳ್ಳೆಯ ಸಾಧನೆಯನ್ನು ಸ್ವಾಮೀಜಿ ಮಾಡಿದ್ದಾರೆ. ಅದು ಒಂದು ನಮ್ಗೆ ಪ್ರೇರಣೆ ಆಗಬೇಕು.
ಭಾಳ ವಿಶೇಷ ಅನಿಸಿದ್ದು ನನಗೆ ಇದು ಜೀವನಮಾನದಲ್ಲಿ ಸಿಕ್ಕಂಥ ಒಂದು ವಿಶೇಷ ಕೇಸ್ ಅಂತಲೇ ಅನ್ಕೋಬೋದು. ಅಂಥ ಕೇಸ್ಗಳು ನಮಗೆ ಸಿಗೋದೇ ಇಲ್ಲ. ನಾನು ಕಂಡರದೇ ಇಲ್ಲ. ನಾನು ಒಂದು 20 ವರ್ಷದ ವೈದ್ಯಕೀಯ ಇಂಥದ್ದು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಆಗಿರೋದು. ಹಾಗೆ ಎಲ್ಲ ವೈದ್ಯರು ಬಂದು ನೋಡಿದರು. ಎಲ್ಲ ವೈದ್ಯರು ಕೂಡ ಚಿಕಿತ್ಸೆ ಮಾಡಿದರು. ಎಲ್ಲ ವೈದ್ಯರ ತಂಡ ಚೆನ್ನಾಗಿ ಆ ಕಾರ್ಯ ಮಾಡಿದ್ದಕ್ಕೆ ಸ್ವಾಮೀಜಿಗಳು ಚೆನ್ನಾಗಿ ಹೋದರು. ನಮ್ಮದೇನು ದೊಡ್ಡ ಶಕ್ತಿ ಇಲ್ಲ ವೈದ್ಯರ ತಂಡದ್ದು, ಅವ್ರದ್ದೇ ಶಕ್ತಿ ಇದೆ, ದೊಡ್ಡದಿದೆ. ಅಂಥ ಗುರೂಜಿಗಳನ್ನ ಸ್ವಾಮೀಜಿನ ನಾವು ನಮ್ಮ ಭಾಗದಾಗ ಇಲ್ಲಿದ್ದಾರಲ್ಲ, ಅದು ನಮ್ಮ ಪುಣ್ಯ ಅಂತ ನನ್ನ ಭಾವನೆ.